ಮುಸಕೊಂಡ್ ಹಾಕ್ಕೊಟ್ಟಿದ್ಯಮ್ಮ. ನೀವು ತಿಂದ್ರ ಅಲ್ಲೇನೆ? ನಾನು ನಮ್ಮ ಅಮ್ಮ ಈಗ ಅವರು ಎಲ್ಲಾರು ಕುತ್ಕೊಂಡು ತಿಂದ್ವಿ. ಈಗ ತಿಂದು ಈಗ ಹಿಂಗೊಂದು ಸ್ವಲ್ಪ ತೊಳ್ಕೊಂಡಿದ್ವಿ. ನೀವು ಬಂದ್ರಲ್ಲ ಅದಕ್ಕೆ ಕರೆದಿದ್ದು ಕುತ್ಕೊಂಡು ತಿಂದ್ರಿ. ಏನು ಯಾವಾಗಲೂ ಬದುಕಿದ್ದಿದ್ದೇನೆ. ಸ್ವಲ್ಪ ಹೊತ್ತು ಕುತ್ಕೊಂಡು ತಿಂದು ನೆಮ್ಮದಿಗೆ ಒಂದು ಲೋಟ ನೀರು ಕುಡಿದು ಹೋಗ್ರಿ. ನೋಡಮ್ಮ ಹೆಂಗ ನೀನು ಇರೋದಕ್ಕೆ ಒಂದಿಟ್ಟು ನಮ್ಮರು ತಮ್ಮರು ಅಂತ ಭಾವಿಸ್ಕೊಂಡು ನೋಡು ಬಂದು ಇಟ್ಕೇನೆ ಬುರ್ಗುರ್ದೈನಿ ಮಂಡಕ್ಕಿ ಹುರ್ದೈನಿ ಅಂತ ಕೊಡ್ತೀಯ. ಬಿಡಮ್ಮ ಭಾಳ ಚೆನ್ನಾಗಿದ್ದಾವೆ ಚೆನ್ನಾಗಿ ಹುರ್ತಿದ್ದೀಯಮ್ಮ. ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಿಂಗೆ ಬಾಯಿಗೆ ಸಿಗ್ತಾ ಇರಬೇಕು. ಬೆಳ್ಳುಳ್ಳಿ ಕಡಲೆ ಬೀಜ ಎಲ್ಲನೂ ಈ ರೀತಿ ಮಂಡಕ್ಕಿ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ರೆ ಅದೇ ಒಂಥರ ಚೆನ್ನಾಗಿರುತ್ತೆ ಕಣಮ್ಮ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನಮ್ಮ ಸೋಡಮ್ಮ ಚೆನ್ನಾಗಿ ಕುರಿತಾಳೆ ಬೂರ್ಗ. ನಮ್ಮ ಅದೃಷ್ಟಮ್ಮ ಬರೋಲ್ಲ. ಅದು ಯಾಕೆ ಬೂಲು ಒಂಥರ ಯಾತೋ ಸೀದಂಗಾಗುತ್ತೆ. ಒಂಥರ ಕುರಿಯೋಕ್ಕೆ ಬರೋಲ್ಲ ಮಂಡಕ್ಕಿ ಕುರಿಯೋಕ್ಕೆ. ನಮ್ಮ ಸೋಡಮ್ಮ ಚೆನ್ನಾಗಿ ಕುರಿತಾಳೆ. ಹಿಂಗೆ ಉರಿಯೋದು ಫಸ್ಟು ಕಡಲೆ ಬೀಜನ ನಾನು ಹುರ್ದು ಹಾಕ್ತೀನಿ. ಅವಳ ಎಣ್ಣೆಗೆ ಹಾಕ್ತಾಳಲ್ಲ ಅದಕ್ಕೆ ಅವೊಂದಿಟ್ಟು ಸೀದಂಗೆ ಹಾಕ್ತಾಳೆ ಅಷ್ಟೇ. ನಾನು ಹುರ್ದಾಕಿ ಚೆನ್ನಾಗಿರುತ್ತೆ ಅಂತ ನಾನು ಹಿಂಗೆ ಹಾಕೋದು ಹುರಿದು ಆಮೇಲೆ ಎಣ್ಣೆಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ಹುರ್ದು ಹಾಕಿದರೆ ಮುಂಚೆಗೆ ನಾವು ಹಾಕಿ ಹಂಗೆ ಮಾಡ್ತೀವಿ ಅಂತಂದರೆ ಅದು ಸ್ವಲ್ಪ ಸೀದಂಗೆ ಆಗ್ಬಿಡುತ್ತೆ. ಸೀದ್ರೆ ಒಂಥರ ತಿನ್ಬೇಕಾಗಲ್ಲ. ಯಾಕಪ್ಪ ತಿರ್ಕೊಂಡ್ಕೊಂಬತ್ತೀಯಾ? ನೋವಾಗೈತೆ ಕಣಕ್ಕ, ಸ್ವಲ್ಪ ನೋವಾಗೈತೆ. ಅದು ಹಳ್ನೋವಿಗೆ ಬಿದ್ದಂಗೆ ಇರುತ್ತೆ, ನೋವಾದಂಗೆ ಬಿಡುತ್ತೆ. ಎಪ್ಪುಗೆ ಅದೇ ನೋವು ಒಂಥರ ಹಳ್ನೋವಿಗೆ ಬಿದ್ದಂಗೆ ಆಗೈತೆ ಕಾಲು. ಒಂದಿಷ್ಟು ಏನಾದರೂ ನೋವಾದರೆ ಸಾಕು ಹಂಗೆ ಎಪ್ಪಂಗೆ ಒಂಥರ ಅದೇ ಇದಾದಂಗೆ ಆಗ್ಬಿಡುತ್ತೆ. ಹೋಗತ್ತೆ ಪತ್ತ ಒಂದೆರಡು ದಿನ ಸುಧಾರಿಸ್ಕೆ. ಹೋಗಿ ಬರ್ರಿ. ಉಳ್ಳಾನ ಫೋನ್ ಮಾಡಿದ್ರು ಅಂತಾಳೆ ಅವ್ರ ಅಪ್ಪ ಏನು ಅವ್ರ ಅಮ್ಮಯ್ಯ ಹೋಗಿ ಬರ್ರಿ ಒಂದು ವಾರ ಸುಧಾರಿಸ್ಯಾಳಪ್ಪ. ಅಪ್ಪಗೆ ನೋಡ್ಬೇಡ ಪಾಪ, ನಾನು ಅಷ್ಟೊಂದು ಕೆಲಸ ಮಾಡು ಅಂತ ಯಾವಾಗಲೂ ಇದು ಮಾಡ್ತೀನಿ ಅಂತ ಹಂಗೆ ಮಾಡ್ತೈತೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗತ್ತಪ್ಪ. ಅಪ್ಪ ಅಮ್ಮಯ್ಯ ಫೋನ್ ಮಾಡಿದ್ರು ಒಂದು ವಾರ ಹೋಗಿ ಇದ್ದು ಬರೋ ನಡಿ. ಅವ್ರು ಯಾಕೆ ಕರೆದ್ರು ಹೇಳು? ಅವ್ರು ಆಸೆ ಪಟ್ಟು ಕರೆದವ್ರೆ ಅಂತ ಅಂದಮೇಲೆ ನಾವು ಹೋಗ್ಬೇಕು. ಅವ್ರು ಅಷ್ಟೊಂದು ಆಸೆ ಪಟ್ಟು ಕರೆದವ್ರೆ. ಬೇಡಪ್ಪ, ಏನು ಜನ್ಮಕ್ಕಿನ ಏನು ಹಚ್ಚಲ್ಲ. ನೀನು ಮಾಡೋಕ್ಕಾಗುತ್ತೆ, ನೋವು ಐತೆ ಅಂತೀಯ ಸುಧಾರಿಸ್ಕೆ. ಈಗ ಚೆನ್ನಾಗಿರ್ತೀನಿ ಸುಮ್ಮನೆ ಕೂತ್ಕೊಂಡಿದ್ರೆ ಏನೋ ಅನ್ಸಲ್ಲ. ಹಿಂಗೆ ಏನಾನ ಒಂದಿಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ನೋವು. ಕಾಲು ಸ್ವಲ್ಪ ನೋವಾಗೈತಿ. ಮೊನ್ನೆ ಅದು ಇದು ಮಾಡಿದ್ನಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಂಡೇ ಇರೋಕ್ಕಾಗಲ್ಲ. ರೆಸ್ಟ್ ಮಾಡಬೇಕು, ಮನೆಕಬೇಕು. ಅದೇ ಮೊನ್ನೆ ಎಲ್ಲ ಮಾಡಿದೆ, ಅದಕ್ಕೆ ಹಿಂಗೆ ಆಯ್ತು. ಪಟ್ಟು ಒಂದು ವಾರ ಸುಧಾರಿಸ್ಕೊಂತೀನಿ ಬಿಡು. ಇನ್ನೇನು ಮಾಡೋಕ್ಕಾಗತ್ತೆ. ಒಂದು ವಾರ ಸುಧಾರಿಸ್ಕೊಂಡು ಸುಮ್ಮನೆ ಆಗ್ತೀನಿ. ಏನು ಮಾಡ, ಒಂದು ವಾರ ಸುಧಾರಿಸ್ಕೊಂತೀನಿ. ಆಮೇಲೆ ಬೇಕಾರೆ ಹೂವು ಬಿಡ್ಸೋದು ಮಾಡ್ತೀನಿ. ಜಾಸ್ತಿ ಯಾತು ಬ್ಯಾರ ಎತ್ತ ಅಂತದ್ದು ಮಾಡಲ್ಲ. ಈಗ ಹೂವು ಬಿಡ್ಸೋದು ಅದನ್ನು ಮಾಡು. ಆಮೇಲೆ ಕಲ್ಲಂಗಡಿ ಬೀಜ ತೆಗೆದಿರುತ್ತೆ, ಉಕೊಂಡು ಬೀಜ ತೆಗಿಮೈತಿ. ಕಾಲು ಸ್ಟ್ಯಾಂಡು ಉಕೊಂಡು ಬೀಜ ತೆಗಿಮೈತಿ. ಕಲ್ಲಂಗಡಿ ಬೀಜ ತೆಗಿಯೋದಿರುತ್ತೆ. ಕಲ್ಲಂಗಡಿ ಕ್ಲಾಸ್ ಮಾಡಿದೀವಲ್ಲ ಅದ್ರದ್ದು ಬೀಜ ತೆಗಿಯೋದಿರುತ್ತೆ. ಅವ ಮಾಡ್ಮಂತಿ. ಹೂವು ಕಟ್ಟೋದು ಬಿಡಿಸೋದು ಅದನ್ನೆಲ್ಲ ಮಾಡ್ಮಂತೀಯ ಪಾಪ. ಸುಮ್ಮನೆ ಕೈಲಾಗದೆ ಮಾಡಪ್ಪ. ಏನು ಜಾಸ್ತಿ ಎತ್ತದು, ಈಗ ನೀನು ಟಮಾಟೆ ಹಣ್ಣು ಕ್ರಿಯೇಟ್ ಎತ್ತದು ಅಂಥವೆಲ್ಲ ಏನೋ ಮಾಡೋಕೆ ಹೋಗ್ಬೇಡ ನೀನು. ಭಾರ ಎತ್ತದೇ ಮಾಡಬೇಡ ಜಾಸ್ತಿನ. ಆತ ಇಲ್ಲೋಡು ಭಾರ ಎತ್ತಬೇಕು ಅಂಬ ಅಂತ ಕೆಲಸನ ನೀನು ಮಾಡೋಕ್ಕೆ ಹೋಗ್ಬೇಡ. ಸುಮ್ಮನೆ ಆರಾಮಾಗಿ ಇದ್ಬಿಡು. ಒಂದು ದಿವಸ ಒಂದು ವಾರ ಹೋಗು. ಅವ್ರಪ್ಪ ಅಮ್ಮಯ್ಯ ಕರೆದವ್ರೆ ಫೋನ್ ಮಾಡ್ಯವ್ರೆ ಅಂದಮೇಲೆ ಅಷ್ಟೊಂದು ಇಷ್ಟಪಟ್ಟು ಹೋಗಿ ಬರಪ್ಪ, ಹೋಗ್ಬಾ. ಅವರು ನೋಡು ಇವತ್ತು ಬಂದು ಅವರು ಇದ್ದು ಹೋದ್ರು. ಭಾಳ ಒಳ್ಳೆಯರಪ್ಪ ಅವರು. ನನಗೇನೋ ಬೋಲ್ ಚೆನ್ನಾಗಿ ಮಾತಾಡ್ಸಿರು, ಎಂಥ ಚೆನ್ನಾಗಿ ಮಾತಾಡ್ಸಿರು ಪಾಪ. ತಿಂದ್ರಣ ಇನ್ನೊಂದೆರಡು ಹಾಕ ಮಣ್ಣಾಗೆ. ಬೇಡ ಕಣಪ್ಪ ಸಾಕು. ಹೆಂಗೈಗಳಪ್ಪ ನೀನು ಸಸಿರತ್ಗೆ ಯಾತನ ಬಂದ್ರಿ. ನೆನ್ನೆ ಸೆಡ್ ಪಕಡ ಕೊಟ್ಟಿತ್ತು, ಇವತ್ತೊಂದೆರಡು ಬೂರ್ಗೂಡ್ ಕೊಡ್ತು. ಹೊಲ್ದಾಗ ಏನು ಸ್ಯಾಂದ ತಿಂಬಾಕಿ. ಸೇನಕ್ಕಾಯ್ದಾವೆ, ಚೆನ್ನಾಗಿ ಕುರ್ದೈತಿ. ತಿನ್ನು ಅಂತ ಹಾಕ್ಕೊಡ್ತು. ಸಾಕಣಪ್ಪ. ಸ್ಯಾನೆ ತಿಂದರೆ ಊಟ ನಾನು ಗ್ಯಾಸ್ಟಿಕ್ಕು ಕಣಪಂಡಿ. ನೀನೇನ ನಾನು ಬುಲ್ ಗ್ಯಾಸ್ಟಿಕ್ ಆದಂಗೆ ಆಗುತ್ತೆ. ಬುಟ್ ತಿಂದರೆ ಆಸೆ ತಿಮ್ಮಂಗಾಗುತ್ತೆ. ನನಗೆ ಗ್ಯಾಸ್ಟಿಕ್ ಆದಂಗೆ ಆಗ್ಬಿಡುತ್ತೆ. ನಮಗೇನ ಈಗಳಪ್ಪ ನೀನು ಯೋಸನ ತಿನ್ನು ಯಾತು ಗ್ಯಾಸ್ಟಿಕ್ ಪಾಸ್ಟಿಕ್ ಯಾತ್ವಾಗಲ್ಲ. ಇಲ್ಲದಕ್ಕಿಲ್ಲ ನಾವಂತ ಹೇಳೋದು ಗ್ಯಾಸ್ಟಿಕ್ ಅಂಬೋದೇ ಇಲ್ಲ. ಸುಮ್ಮನೆ ತಿಂಬ್ತಾ ಇರೋದೆ ಯಾತು ಸಿಗುತ್ತೋ ಅದನ್ನು. ಸುಮ್ಮನೆ ಉಂಬ್ದಂಗೆ ಹಾಲೆಟ್ಟಾಗಿದ್ರೆ ಬರೇ ಹೊಟ್ಟೆಗೆ ಅದೇ ಗ್ಯಾಸ್ಟಿಕ್ ಆಗೋದು. ಉಂಡ್ರೆ ಯಾತ್ವಾಗಲ್ಲ. ಏನಿಲ್ಲ, ನಾವೇನಿಲ್ಲ ಉಂಬ್ತಾ ಇರೋದೆ. ಉಂಬೋದು, ಬುರ್ಕ್ ತಿಂಬೋದು, ಪಕಡ ತಿಂಬೋದು. ನಾವೇನಿಲ್ಲ ತಿಂದುಬಿಡ್ತೀನಪ್ಪ. ನಮಗೇನು ಇಲ್ಲದಕ್ಕಿಲ್ಲ. ಚೆನ್ನಾಗಿ ಕರ್ಗಿಸ್ಕೊಂತೀಯ. ಮಿಷಿನು ಚೆನ್ನಾಗೈತಿ. ಒಳಗ್ಲವು ರುಬ್ಬವು ಮಿಷಿನು ಚೆನ್ನಾಗಿರ್ಬೇಕು. ನಮ್ಮಯ್ಯಪ್ಪ ಹಂಗಲ್ಲ, ಒಂದಿಟ್ಟು ಯಾತನ ಹೆಚ್ಚು ಕಮ್ಮಿ ತಿಂದರೆ ಅರ್ಗಿಶ್ಯಮಕ್ಕಾಗಲ್ಲ ಮೊದಲು ನಂಗೆ. ಮೊದಲು ಯಾಕೆ ತಿಂದ್ರಂಗೆ ಅರ್ಗಿಶ್ಯಮದು ಇತ್ತೀಚೆಗೆ ಯಾಕನ ಆಗಲ್ಲ. ಅಯ್ಯಪ್ಪಗೆ ಅದೇ ವಯಸ್ಸಾದಂಗೆ ಆಗಲ್ಲ. ನಮ್ಮ ಮಾಮಂದ್ರೆ ಇಂಥದ್ದೇ ಅಂಥದ್ದೇ ಅಂಬಲ್ಲ. ಆತನ ಒಟ್ಟಿನಲ್ಲಿ ಅಳಿಸ್ದಂಗೆ ಒಂದು ಚೆನ್ನಾಗಿದ್ರೆ ಸಾಕು. ಉಪ್ಪು ಖಾರ ನಾನು ನೀನು ಏನು ಯಾತನ ಇರಲಿ ಕಡಮ್ಮ, ನೀನು ಸೇಲ್ ಬೇಡ ನನಗೆ ಕೊಡು ಎಂಬುತ್ತೆ. ಈಗ ಯೋಚನೆ ಅಲ್ಲಿದ್ದಾಗ ಅಯ್ಯೋ ಈ ಅಪ್ಪನಿಗೆ ನಾನು ಯಾಕೆ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಉಪ್ಪು ಕಮ್ಮಿ ಐತೆ, ಖಾರ ಕಮ್ಮಿ ಐತೆ, ಅದೈತಿ ಇದೈತಿ. ಅಯ್ಯೋ ಬೇಡ ಅಯ್ಯಪ್ಪನ ತಗಿ. ಅಯ್ಯಪ್ಪ ನಾನಾಗತ್ತೀಗ ಎಂದಿದ್ದೀನಿ. ಇವಾಗೇನಿಲ್ಲ, ಸುಮ್ಮ ಬುದ್ಧಿ ಕಲ್ತ್ಕೊಂಡೆ ಚೆನ್ನಾಗಿ ಕೊಂಬುತ್ತೆ. ನಮ್ಮ ಮಾಮಂದೇ ಸರಿ, ನಮಗೇನು ನಮ್ಮ ಮಾಮನೇ ಸರಿ. ಇವಾಗ ನಾನೇನಿಲ್ಲಪ್ಪ.
ಸುಮ್ಮನೆ ತಿಂದುಬಿಡ್ತೀನಿ. ಮತ್ತೆ ನಾವು ಹಂಗೆಪ್ಪ ಯಾತನಾಗ್ಲಿ ಬಿಡಲ್ಲ. ಯಾಕಂದ್ರೆ ನಮಗೂ ಬಿಸಾಕ್ಬೇಕಂದ್ರೆ ಕೈ ಬರಲ್ಲ. ಒಂದಿಟ್ಟು ಹೆಚ್ಚಾಗ್ಲಾಳು ನೀರು ಕುಡ್ದಾದ್ರೂ ಉಣ್ತೀವಿ. ನಮ್ಮಯ್ಯಪ್ಪ ಹಂಗಲ್ಲ. ಒಂದೀಟ ಕಡಿಗೆ ತೆಗ್ದಿಕ್ಕದು, ಒಂದೀಟ ಹೆಚ್ಚಾದ್ರೆ ಹೆಚ್ಚಾತು ತೊಗೊಂಬೋದು. ಒಂದೀಟು ಸಾಲದಾದ್ರೆ ಒಂದೀಟು ಸಾಲ ತೊಗೊಂಬೋದು. ಹಂಗೆ ಹೇಳು ಒಂದೀಟ ಏನೇ ಅಂದ್ರೂ ಯಪ್ಪ ಒಂಥರ ನಮ್ಮಯ್ಯ ಬೋಲ್ ಸೂಕ್ಷ್ಮಿ. ನಮ್ಗೇನು ಹಂಗೆ ಕಣ್ಮರೆ ಅಂದ್ರೆ ನಮ್ಮ ಗುಂಡಪ್ಪನಾಗೆ ಕಣ ಯಾತನಾಗ್ಲಿ ಊರು ಬಟ್ಕೊಂಡು ಉಂಡ್ಬಿಡ್ತಾನೆ. ನೋಡ್ಬೇಕು ಹೇಳಿ ಯಾತನಾಗ್ಲಿ ಸುಮ್ಮನೆ ಏನೊಂದು ದಿನದ್ದಲ್ಲ ಒಂದು ಕಾಲ ಅಲ್ಲ. ಯಾತಂದ್ರೆ ಅದನ್ನ ಸುಮ್ಮನೆ ಉಣ್ತಾ ಇರಬೇಕು. ಉಣ್ತಾ ಇದ್ರೇನೆ ಮತ್ತೆ ಇನ್ನೊಂದೆರಡು ಹಾಕೋಗು ನೀರು ಗಿರಿ ನಾನು ಬೇಕೇನ ಅವ್ರಿಗೆ ಕೊಡು. ಆತು ಬೇಡ ಸುಮ್ಮನೆ ಕುತ್ಕೊಂಡು ಮಾತಾಡಮ್ಮ. ನನಗೆ ಆತು ಬೇಡ ಸಾಕಿ ಉನ್ನೆ ತಿಂದ್ರೆ ಸಾಕಾಯ್ತಿ. ಇವೆ ಯೋಸಕ್ಕಂದ ಇದ್ದಾವೆ ಸಾಕು. ಸುಮ್ಮನಿರಪ್ಪ ಸುಮ್ಮನಿರು. ನೇನು ಮಾಡೋಕ್ಕಾವತ್ತು ಯಾತನ ತಿಕ್ಕೆ ಕಾಲು ನೀನು ಒಂದಿಟ್ಟ ನೋವು ಹೋಗ ಅಂತದ್ದು ಯಾತನ ಕೊಟ್ಟಿಲ್ವಿ. ಐತೆ ಹಚ್ಕೋಬೇಕು. ಅದನ್ನ ಹಚ್ಕೊಂಡ್ರೆ ಸ್ವಲ್ಪ ಮೇಲಾಗುತ್ತೆ. ಏನು ನೋವಿಲ್ಲ ಮಾಡ್ತೀನಿ. ಈಗ ನೋವು ಅಂತ ಕುತ್ಕೊಂಡ್ರೆ ಆ ನೋವು ಹಂಗೆ ಹಿಡ್ಕೊಂಬತ್ತಿ. ಸುಮ್ಮನೆ ಅವೆಲ್ಲ ಮನಸ್ನಾಗ ಇಕ್ಕೆಮಕ್ಕೆ ಹೋಗ್ಬಾರ್ದು. ನಮಗೆ ಹಿಂಗಾಗೈತೆ ಹಿಂಗೆ ಅಂದ್ಕೊಂಡ್ರೆ ಮನಸ್ನಾಗೆ ಹಿಂಗಾಗುತ್ತೋ ಏನೋ ಅಂತ ನಾವು ಮನಸ್ನಾಗ ಇಕ್ಕೊಂಡ್ರೆ ಅದೇ ಇರುತ್ತೆ ಮನಸ್ನಾಗೆ. ಅವೆಲ್ಲ ಮನಸ್ನಾಗ ಇಕ್ಕೆಮಕ್ಕೆ ಹೋಗ್ಬಾರ್ದು. ತೆಗೆತ ನೀನು ನಮ್ಗೆ ಏನಾಗಿಲ್ಲ, ನಾವು ಗಂಡ್ಮಗ ಇದ್ದೀವಿ, ನಮ್ಗೆ ಏನಾಗಿಲ್ಲ ಅಂತೇಳಿ ನಾವು ಸುಮ್ಮನೆ ಮಾಡ್ಕೊಂಡು ಉಂಬದು ನೋಡ್ಬೇಕು ಅಷ್ಟೇನು. ನಾವೇನು ಎಲ್ಲ ಇಲ್ದೆಲ್ಲನ ಮನಸ್ನಾಗ ಇಕ್ಕೆಮಕ್ಕೆ ಹೋಗ್ಬಾರ್ದು. ಮತ್ತೆ ನಮ್ಮ ಮಾಮ ಹೇಳ್ದಂಗೆ ನೋಡಿ, ನಮ್ಮ ಮಾಮಿಗೆ ತಲ್ಲ ಐತೈತೆ ಅಂತ ಹೇಳು ತಲ್ಲ ಐತೆ ಅಂಬುತ್ತಿ ತಿರ್ಗಾಲಿ ಕೆಲ್ಸಕ್ಕೆ ಹೋಗುತ್ತೆ. ಆಮೇಲೆ ಬಂದು ತಲ್ಲವಿಲ್ಲ ಎಲ್ಲ ಓಲ್ಟೋತ್ಕೊಂಡು ನಮ್ಮ ಬೋದಕ್ಕೆ ಮಾಡಿದ್ವಿ. ಯಾಕೆ ಇಲ್ಲೇನು ಇರಲ್ಲ ಅಂಬುತ್ತೆ ನಮ್ಮ ಮಾಮ. ನೀನು ಬೋದಕ್ಕೆ ಮಾಡ್ಬೇಕಣಮ್ಮ ಅಂಬತ್ತೆ. ಅದೇ ಮನಸ್ನಾಗ ಇಕ್ಕೆಮಕ್ಕೆ ಹೋಗ್ಬಾರ್ದು. ಬಿಡು ನೋವಾಗೈತೆ ಅಂತ ಹೇಳ್ತೈತಲ್ಲ. ಒಂದು ವಾರ ಅಪ್ಪ ಅಮ್ಮ ಫೋನ್ ಮಾಡಿದ್ರಲ್ಲ ಮಾಮ, ಅದಕ್ಕೆ ಹೋಗ್ಬತ್ತಿ. ಪಾಪ ಅಪ್ಪನಿಗೂ ಕಾಲು ನೋವು ಮತ್ತೆ ನೋವಾಗೈತಲ್ಲ, ಅದಕ್ಕೆ ಕರ್ಕೊಂಡು ಹೋಗಿ ಒಂದು ವಾರ ಇದ್ದು ಬತ್ತೀವಿ. ಇನ್ನೊಂದ್ಸತಿ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ತೀನಿ. ಹಂಗಾಗಿ ತೋರಿಸ್ಕೊಂಬರ್ತೀನಿ. ಅಲ್ಲ ಇನ್ನೊಂದ್ಸತಿ ತೋರಿಸ್ಕೊಂಡು ಮಾತ್ರ ಪಾತ್ರ ತಕೊಂಡು ಸುಮ್ಮನೆ ಪಟ್ಟು ಬದುಕು ಮಾಡೋದು ನೋಡ್ಬೇಕು. ಅದನ್ನೇ ಮನಸ್ನಾಗ ಇಕ್ಕೆ ಪಡಬಾರ್ದು. ನೀನು ಹೋಗೋದಾದ್ರೆ ಅದ್ರಾಗೆ ಹೋಗ್ತೀವಿ ಅನ್ಬೇಕು. ಒಂದು ಗಟ್ಟಿ ನಿರ್ಧಾರ ತಗೋಬೇಕು. ಭಯ ಪಡಬಾರ್ದು. ನೀನು ಎಂದಿದ್ರು ಒಂದಿನ ಹೋಗಾರೆ ಬಿಡು ಗಟ್ಟಿ ನಿರ್ಧಾರ ತಕೊಂಡು ಓಟ ಅಂತವೆಲ್ಲ ಇಕ್ಕೆಮಕ್ಕೆ ಹೋಗ್ಬಾರ್ದು. ಬದುಕು ಮಾಡ್ತೀವಿ. ಬದುಕು ಮಾಡಿರಿ ನೋಡಪ್ಪ, ಯಾವ ಕಾಯಿಲೆನೂ ಇರಲ್ಲ. ಹೊಲ್ದಾಗ ನೀರು ತೊಟ್ಟಿಕ್ಕಂಗೆ ಬದುಕು ಮಾಡಿರಿ ಯಾವ ಕಾಯಿಲೆನೂ ಇರಲ್ಲ. ಮೊದಲನಾರೆಲ್ಲ ಅದಕ್ಕೆ ಮತ್ತು 10 ವರ್ಷ ಬದುಕ್ತಿದ್ದು. ಇವಾಗನಾರೆಲ್ಲನ ಅದಕ್ಕೆ ಮತ್ತೆ 40-50 ವರ್ಷಕ್ಕೇನೆ ಹಿಂಗಾಗದು. ಮೊದಲನಾರೆಲ್ಲ ಏನಿಲ್ಲ. ಹೊಲ್ದಾಗ ಬದುಕು ಮಾಡೋರು, ಗದ್ದೆ ಹೊಡಿಯೋರು, ಅವಾಗೆಲ್ಲನ ನೀನು ಬೇಸೆ ಹೊಡಿಯೋರು, ಎತ್ಕೊಳ್ಳಿ ಇಕ್ಕೊಂಡು ನೀರು ತೊಟ್ಟಿಕ್ಕವು. ಮೊಯ್ಯಾಗಳು ಬೆವ್ರ ನೀರು ಹರಿಬೇಕು. ಹೊರತ್ರೆ ಅವಾಗ ಕಾಯಿಲೆ ಅಲ್ಲನ ಅದ್ರಾಗ ಇರೋದೆಲ್ಲನ ಒಟ್ಟಿನಲ್ಲಿ ನಮಗೆ ಬಂದಿರೋ ಕಾಯಿಲೆ ಅಲ್ಲನ 100ಕ್ಕೆ 80% ಹೋಗ್ಬಿಡ್ತೀನಿ. 20% ವಾಸಿ ಆಗಲಿಲ್ಲ ಅಂತ ಅಷ್ಟೇ. 80% ನಮಗೆ ಕಾಯಿಲೆ ಹೊಲ್ಟೋಗ್ಬಿಡೋದಂತಿ ನಮ್ಗೇನಿದ್ರು. ಎತ್ಕೊಳ್ಳೆಲ್ಲನ ಇರೋವಲ್ಲ ಬೇಸೆ ಹೊಡಿಯಾರು. ಈಗೆಲ್ಲ ಬರೀ ಟ್ಯಾಕ್ಟ್ರಿ ಬಿತ್ತಾಕು ಗೈಯಾಕು ಎಲ್ಲದಕ್ಕೂ ಬರೀ ಟ್ಯಾಕ್ಟ್ರಿ ಅಪ್ಪ. ಇವಾಗ ಹೇಳಕ್ಕೆ ಮೊದಲು ಏನಿಲ್ಲ ಬೇಸೆಗೆ ಬರೀ ಎತ್ಕೊಳ್ಳು ತಿಂಗಡಿ ಹೊಡ್ಕೊಂಡು ಓಡಾಡೋದು, ಸೌದೆ ತಗೊಂಡು ಹೋಗೋದು. ಈಗ ಸೌದೆ ತಗೊಂಡು ಹೋಗೋರಿಲ್ಲ, ಯಾವ್ದಿಲ್ಲ ನಡಿಯಾರಿಲ್ಲ. ಎಲ್ಲ ಗಾಡಿ ಇವಾಗ ಹೊಲ್ದಕ್ಕೆ. ಮೊದ್ಲೆಲ್ಲ ಎಲ್ಲ ನಡ್ಕೊಂಡು ಓಡಾಡೋರು. ಇವಾಗ ಹೊರ್ಗಡೆಗೆ ಹೋದ್ರೂ ಗಾಡಿ ತಗೊಂಡು ಹೋಗ್ತಾರೆ. ನಡ್ಕೊಂಡು ಹೋಗಲ್ಲ. ಮೊದಲು ಹೊಲ್ತಕ್ಕೆ ನಡ್ಕೊಂಡು ಹೋಗಾರು. ಒಟ್ಟು ಹೊಲ್ದಾಗ ಬೇಸಾಯ ಮಾಡೋರು. ಒಂದು ಎತ್ಕೊಳ್ದಾನ ಕಟ್ಕೊಂಬಾರು. ಒಳ್ಳೆ ಹಾಲು ಮೊಸರು ಉಂಬಾರು. ಮೊದಲು ಚೆನ್ನಾಗಿತ್ತು. ಹೊಲ್ದಾಗೆಲ್ಲ ಬೇಸೆ ಹೊಡಿಯೋರು, ನೀರು ತೊಟ್ಟಿಕ್ಕೋದು, ಗದ್ದೆ ಹೊಡಿಯೋದು ಎಲ್ಲ. ಯಾತನ ತೊಗರಿ ಕಾಳು ಹುಳ್ಳಿ ಕಾಳು ಕೊಯ್ದಾಗ ಎಲ್ಲ ಕಣ್ದಾಗ ಹಾಕ್ಯಂಡು ಬಡಿಯೋದು, ಕಣ್ದಾಗ ಬಿಸ್ಲಾಗಿರೋದು ಇಂಥದ್ದೆಲ್ಲ ಮಾಡ್ಯಾರ ಮೊದಲು. ಎಲ್ಲ ಎಂಥ ಚೆನ್ನಾಗಿ ಎಲ್ಲ ಮೊದಲೆಲ್ಲ ಮಾಡಿ ಇರೋದಕ್ಕೇ ಇವಾಗ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಅದು ಒಂದು ಟೈಮಾಗೆ ಹಂಗಿತ್ತು. ಇವಾಗಲೇ ಹಿಂಗೆ ಇಂಥ ಕಾಲ ಬಂದಿರೋದು ಏನು ಮಾಡ. ನಡಿಬೇಕು ಮನುಷ್ಯ, ನಡಿಬೇಕು, ಬದುಕು ಮಾಡಬೇಕು. ಇವಾಗ ವಾಕಂತ ಹೋಗ್ತಾರೆ ಅಷ್ಟೇನೆ. ಅದನ್ನೇ ಅಧ್ಯಕ್ಷಲೇನೆ ಅದನ್ನ ಸ್ಟೆಂಟ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಸ್ಟೆಂಟು ವಾಕ್ ಹೋಗ್ತೀವಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮರೆಲ್ಲನ ಮೊದಲಿಂದಲೇ ಹೆಂಗೆ ನೆನೆಸ್ಕೊಂತ ಇದ್ದಾರೆ. ಜೀವನಿಗೆ ಮತ್ತೆ ಸ್ವಲ್ಪ ಕಾಲು ನೋವಾಗೈತೆ, ಅದಕ್ಕೆ ಇನ್ನೊಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಪಾಪ ನೋವಾಗೈತೆ ಹೇಳ್ರಿ. ಸುಮ್ಮನೆ ಅವ್ರೇನೇನು ಹೇಳ್ತಾ ಇಲ್ಲ ಪಾಪ. ಇನ್ನು ಮೊನ್ನೆ ಆಪ್ರೇಷನ್ ಆಗೈತೆ. ಅದಕ್ಕೋಸ್ಕರ ಅದಕ್ಕೆ ಒಂದು ವಾರ ಅಪ್ಪ ಅಮ್ಮ ಫೋನ್ ಮಾಡಿದ್ರಲ್ಲ, ಹೋಗೊಂದು ವಾರ ಇದ್ದು ಬರೋಣ ಅಂತ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.